ಆತ್ಮೀಯ ಮಿತ್ರರೇ ನಮಸ್ಕಾರ. ನಿಮ್ಮೊಂದಿಗೆ ಈ ಥರ ವಿಚಾರವೊಂದರ ಚರ್ಚೆಯನ್ನು ಮಾಡಬೇಕು ಅಂತ ಬಂದು ಬಹಳ ದಿನ ಆಗೋಯ್ತು. ಕೊರೋನಾ ಬಂದಾಗಲಿಂದ ನಾವು ಕೊರೋನಾ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಥವಾ ನಾವು ಮಾಡ್ತಿರುವಂಥ ಕಾರ್ಯಕ್ರಮಗಳ ಕುರಿತಂತೆ ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತು ನಾನೊಂದು ವಿಶೇಷವಾದ ವಿಚಾರವನ್ನು ನಿಮ್ಮ ಎದುರಿಗೆ ತಗೊಂಡು ಬಂದಿದ್ದೀನಿ. ನಿನ್ನೆ ನರೇಂದ್ರ ಮೋದಿಯವರು 8 ಗಂಟೆಗೆ ಭಾಷಣ ಮಾಡ್ತಾರೆ ಅಂತಂದಾಗ ಅಥವಾ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತಂದಾಗ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು. ಕೋರ್ಸ್ ನರೇಂದ್ರ ಮೋದಿ ಮಾತನಾಡ್ತಾರೆ ಅಂದಾಗಲೆಲ್ಲ ಹಾಗೆ ತುದಿಗಾಲಲ್ಲಿ ದೇಶ ಕಾಯ್ತಿರುತ್ತೆ ಮತ್ತು ಏನು ಹೇಳ್ತಾರೆ ಅಂತ ಈ ಹಿಂದಿನ ಪ್ರಧಾನಮಂತ್ರಿಗಳಾದರೆ ಮಾತನಾಡೋ ಅಗತ್ಯವೇ ಬರ್ತಿರಲಿಲ್ಲ, ಕೆಲವರು ಮಾತು ಆಡ್ತಿರ್ಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಹಾಗಲ್ಲ, ಅವರು ಮಾತನಾಡ್ತಾರೆ ಅಂತಂದ್ರೆ ಇಡೀ ದೇಶ ಕಾತರದಿಂದ ಕಾಯ್ತಿರುತ್ತೆ. ನಿನ್ನೆ ಕೂಡ ಹಾಗೆ ಆಯಿತು. ಆದರೆ ಎಲ್ಲರ ದೃಷ್ಟಿ ನರೇಂದ್ರ ಮೋದಿಯವರು ಪ್ಯಾಕೇಜ್ ಏನು ಕೊಡ್ತಾರೆ, ಲಾಕ್ಡೌನ್ 4 ಏನು ಹೇಳ್ತಾರೆ, ಇವೆಲ್ಲದರ ಕುರಿತಂತೆ ಇದ್ರೆ ಒಟ್ಟಾರೆ 34.5 ನಿಮಿಷ ಮಾತನಾಡಿದ ನರೇಂದ್ರ ಮೋದಿಯವರು ಸುಮಾರು 24.5 ನಿಮಿಷದಷ್ಟು ಕಾಲ ಅವರು ಈ ದೇಶವನ್ನು ಉದ್ದೇಶಿಸಿ ಮಾತನಾಡಿದೆಯಲ್ಲ, ಅದು ಸಾಮಾನ್ಯವಾದ ಭಾಷಣ ಅಲ್ಲ. ನೀವು ನನ್ನನ್ನು ಕೇಳೋದಾದ್ರೆ ವಿದೇಶಕ್ಕೆ ಹೋಗಿ, ಪಶ್ಚಿಮದ ರಾಷ್ಟ್ರಗಳಿಗೆ ಹೋಗಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿ ಸ್ವಾಮಿ ವಿವೇಕಾನಂದರು ಅಲ್ಲಿನ ದೇಶವನ್ನು ನೋಡ್ಕೊಂಡು ಬಂದ ನಂತರ ಈ ದೇಶದಲ್ಲಿ ತಮ್ಮದೇ ಆದ ಭಾವನೆಗಳನ್ನು ಬದಲಾಯಿಸಿಕೊಂಡು ಈ ದೇಶದ ಕುರಿತಂತೆ ಮಾತನಾಡ್ತಾರಲ್ಲ, ಆತ್ಮವಿಸ್ಮೃತಿಯಾಗಿದೆ ಭಾರತಕ್ಕೆ, ಆತ್ಮ ಜಾಗೃತಿ ಆಗಬೇಕು ಭಾರತದ್ದು ಅಂತ ಸ್ವಾಮಿ ವಿವೇಕಾನಂದರು ಉತ್ಕಂಠದಲ್ಲಿ ಘೋಷಿಸಿದ್ರಲ್ಲ, ಒಂಥರ ನರೇಂದ್ರ ಮೋದಿ ಅವರು ಹಾಗೆ ಮಾತನಾಡದಂತಿತ್ತು. ನಾನು ಹಾಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ. ನರೇಂದ್ರ ಮೋದಿ ಅವರು ಒಂದು ಮಾತನ್ನ ನಿನ್ನೆಯ ತಮ್ಮ ಭಾಷಣದಲ್ಲಿ ಹೇಳಿದ್ರು. ತಮ್ಮ ದೇಶವನ್ನು ಉದ್ದೇಶಿಸಿದ ಆ ಮಾತುಗಳಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಕರೋನಾ ನಮಗೆ ತುಂಬಾ ಪಾಠವನ್ನು ಕಲಿಸ್ತು ಅಂತ. ಏನು ಆ ಪಾಠಗಳು? ನರೇಂದ್ರ ಮೋದಿ ಅವರು ಉದ್ದಕ್ಕೂ ಹೇಳ್ಕೊಂಡು ಹೋದ್ರು, ನಾವೆಲ್ಲ 20 ಲಕ್ಷ ಪ್ಯಾಕೇಜ್ನೊಳಗೆ ಮುಳುಗೋಗ್ಬಿಟ್ಟಿದ್ದೀವಿ. ಆದರೆ ಬಹಳ ಜನರಿಗೆ ನರೇಂದ್ರ ಮೋದಿ ಹೇಳಿರುವಂತಹ ಅನೇಕ ಸಂಗತಿಗಳನ್ನ ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಆಗಲಿಲ್ಲ. ಮಿತ್ರರೇ, ನರೇಂದ್ರ ಮೋದಿ ಅವರು ಪದೇ ಪದೇ ಆತ್ಮನಿರ್ಭರ ಭಾರತ ಆತ್ಮನಿರ್ಭರ ಭಾರತ ಅಂತ ಹೇಳ್ತಿದ್ರಲ್ಲ, ಏನದು ಆತ್ಮನಿರ್ಭರವಾಗಿರುವಂತಹ ಭಾರತ ಅನ್ನೋದರ ಕುರಿತಂತೆ ನಿಮ್ಮೆದುರಿಗೆ ಒಂದು 2-3 ಸಂಗತಿಗಳನ್ನಷ್ಟೇ ಹಂಚಿಕೊಳ್ಳೋದು ನನ್ನ ಇವತ್ತಿನ ಜವಾಬ್ದಾರಿ. ಈ ದೇಶ ಯಾವತ್ತಿಗೂ ಆತ್ಮನಿರ್ಭರವೇ, ಆದರೆ ಆತ್ಮನಿರ್ಭರವಾಗಿರುವಾಗ ಈ ದೇಶ ಮೈಮರೆತಿತ್ತು ಅನ್ನೋದನ್ನು ಕೂಡ ಮರೆಯುವಂತಿಲ್ಲ. ಈ ದೇಶದ ಮೇಲೆ ಮೊದಲನೇ ಬಾರಿಗೆ ಗ್ರೀಕರು, ಶಕರು, ಹೂಣರು ಮಿಡತೆಯ ಹಿಂಡುಗಳಂತೆ ದಾಳಿ ಮಾಡಬೇಕಾದಾಗ ಈ ದೇಶ ಒಂಥರ ಮೈಮರೆತಿತ್ತು. ಆದರೆ ಸಟೆದು ನಿಲ್ತು ಭಾರತ. ಈ ದೇಶದ ಸಾಮಾನ್ಯ ಜನ, ರಾಜರುಗಳು ಸೋತರು, ಆದರೆ ಸಾಮಾನ್ಯ ಜನ ಭಾರತವನ್ನ ವಾಪಸ್ ಉಳಿಸಿಕೊಟ್ರು, ಭಾರತವನ್ನ ಗೆಲ್ಲಿಸಿಕೊಟ್ರು ಅನ್ನೋದನ್ನ ಮರಿಲಿಕ್ಕೆ ಸಾಧ್ಯ ಆಗಲ್ಲ. 2ನೇ ಹಂತದ ದಾಳಿ ಈ ದೇಶದ ಮೇಲೆ ಆಗಿದ್ದು ಅದು ತುರ್ಕರು, ಅರಬ್ಬರು, ಅಫ್ಘನ್ರು ಇವರುಗಳ ರೂಪದಲ್ಲಿ ದಾಳಿ ಆಯಿತು. ಮೊಘಲರು ಬಂದರು ಈ ದೇಶಕ್ಕೆ. ಇವರೆಲ್ಲರೂ ದಾಳಿ ಮಾಡುವಾಗ ಈ ದಾಳಿಯ ಹಿಂದೆ ಒಂದು ರಿಲಿಜನ್ ತೆಗೆದುಕೊಂಡು ಬಂದ್ರು. ಆ ರಿಲಿಜನ್ನ ಭಾರತದಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಹುಚ್ಚು ಆವೇಶ ಅವರಿಗಿತ್ತು. ಯಾಕೆಂದ್ರೆ ಅವತ್ತಿನ ದಿನಗಳಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ಭಾರತ ಆಗಿತ್ತು ಅನ್ನೋದನ್ನು ಮರಿಬೇಡಿ ಅಂತ. ಈ ರಾಷ್ಟ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರೆ ಇಡೀ ಜಗತ್ತನ್ನ ಗೆಲ್ತೀವಿ ಅನ್ನುವಂಥ ಅದಮ್ಯವಾದ ವಿಶ್ವಾಸದಿಂದ ಇಸ್ಲಾಮಿಯರು ಈ ದೇಶಕ್ಕೆ ದಾಳಿ ಮಾಡಿದ್ರು. ಅವತ್ತೂ ಕೂಡ ಆರಂಭದಲ್ಲಿ ಗೆದ್ದಂತೆ ಕಂಡ್ರು, ಆನಂತರ ರಾಜರುಗಳು ಸೋಲ್ತಾ ಬಂದರು. ಕೊನೆಗೂ ಇಸ್ಲಾಮಿ ದೇಶವನ್ನ ಸಂಪೂರ್ಣ ಇಸ್ಲಾಮೀಕರಣಗೊಳಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಭಾರತ ಗೆಲ್ತು. ರಾಜರುಗಳು ಸೋತಿರಬಹುದು, ಈ ದೇಶದ ಜನ ಭಾರತವನ್ನು ಗೆಲ್ಲಿಸಿಕೊಟ್ರು. 3ನೇ ಹಂತದ ದಾಳಿ ಕ್ರಿಶ್ಚಿಯನ್ರ ರೂಪದಲ್ಲಾಯಿತು. ವ್ಯಾಪಾರ ಮಾಡ್ತೀವಿ ಅಂತ ಬಂದರು, ಕೈಯಲ್ಲಿ ಒಂದು ತಕಡಿ ಇತ್ತು, ಕೈಯಲ್ಲಿ ತಮ್ಮ ಧರ್ಮಗ್ರಂಥವನ್ನ ಇಟ್ಕೊಂಡಿದ್ರು, ಜೊತೆಗೆ ಬಂದೂಕನ್ನು ಇಟ್ಕೊಂಡು ಬಂದಿದ್ರು. ಅಂದ್ರೆ ಧರ್ಮ ಮತ್ತು ಸೈನ್ಯ ಒಟ್ಟೊಟ್ಟಿಗೆ ಬಂದು ಈ ದೇಶವನ್ನ ಪೂರ್ತಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇತ್ತು. ಮಿತ್ರ, ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಹೇಗೆ ಇಸ್ಲಾಂನ ದಾಳಿ ಆಯ್ತೋ, ಗ್ರೀಕರು, ಶಕರು, ಹೂಣರು ಹೇಗೆ ದಾಳಿ ಮಾಡಿದ್ರು ಅದಕ್ಕಿಂತಲೂ ಭಿನ್ನ ಸ್ವರೂಪದ ದಾಳಿ ಅದು. ಈ ದೇಶವನ್ನ, ಚಿನ್ನದ ಹಕ್ಕಿಯಾಗಿದ್ದ ಭಾರತವನ್ನ ನಿನ್ನೆ ನರೇಂದ್ರ ಮೋದಿ ಅವರದ್ದು ನೆನಪಿಸಿಕೊಂಡು ಹೇಳಿದ್ರು, ಒಂದ್ ಕಾಲದಲ್ಲಿ ಚಿನ್ನದ ಹಕ್ಕಿ ಆಗಿದ್ವು, ಆನಂತರ ಪೂರ್ತಿ ಗುಲಾಮಿ ಸ್ಥಿತಿಗೆ ಭಾರತ ಬಂತು ಅಂತ. ಯಾವ ರೀತಿ ಗುಲಾಮಿತನಕ್ಕೆ ಬಂದ್ವಿ ಅಂತಂದ್ರೆ, ಈ ದೇಶಕ್ಕೆ ಬಂದಂತ ಕ್ರಿಶ್ಚಿಯನ್ರು ಈ ದೇಶವನ್ನ ಹಂತ ಹಂತವಾಗಿ ಕೊಲಾಪ್ಸ್ ಮಾಡಿದ್ರು. ಮೊದಲನೇ ಡಿಇಂಡಸ್ಟ್ರಿಯಲೈಸೇಷನ್ ಭಾರತದೇನಾದ್ರೂ ಶುರುವಾಗಿದ್ರೆ ಅದು ಬ್ರಿಟಿಷರ ಕಾಲದಲ್ಲಿ, ಕ್ರಿಶ್ಚಿಯನ್ರ ಕಾಲದಲ್ಲಿ ಶುರುವಾಗಿದ್ದು. ಈ ದೇಶ ಜಗತ್ತಿನೊಂದಿಗೆ ವ್ಯಾಪಾರ ಮಾಡ್ತಿತ್ತು. ಗ್ರೀಕರೊಂದಿಗೆ, ಪರ್ಷಿಯನ್ರೊಂದಿಗೆ ನಿರಂತರ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿದ್ವಿ. ಜಾವಾ, ಮಲಯ, ಸುಮಾತ್ರ ಈ ಭಾಗಗಳಲ್ಲೆಲ್ಲ ನಮ್ಮ ವ್ಯಾಪಾರ ಸಂಬಂಧ ಜೋರಾಗಿತ್ತು. ಈ ದೇಶದ ಒಂದು ಬಟ್ಟೆ ಜಗತ್ತಿನ ಎಲ್ಲೆಡೆ ತನ್ನ ಛಾಪನ್ನು ಮೂಡಿಸಿತ್ತು. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದವರು ಏನ್ ಮಾಡಿದ್ರು ಗೊತ್ತಾ? ಈ ದೇಶದ ಬಟ್ಟೆಯ ಉದ್ದಿಮೆ ಸಂಪೂರ್ಣ ಧ್ವಂಸಗೊಳ್ಳುವಂತೆ ಮಾಡಿದ್ರು. ಬಂಗಾಳ ಒಂದರನ್ನೇ ಯಾವ ತರ ಲೂಟಿ ಪ್ಲಂಡರ್ ಮಾಡಿದ್ರು ಬ್ರಿಟಿಷರು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಡಾಟಾ ಇದೆ ನನ್ನ ಹತ್ರ. ಆ ಡಾಟಾದ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒಂದು ಕಾಲದಲ್ಲಿ ಭಾರತದ್ದು ಹೆಚ್ಚು ಕಡಿಮೆ 27% ಇತ್ತಂತೆ. ವರ್ಲ್ಡಿನ 27% ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಆಗ್ತಿತ್ತಂತೆ.
ಹೆಚ್ಚು ಕಡಿಮೆ 30%. ಆದರೆ ಬ್ರಿಟಿಷರು ಅದನ್ನು 2%ಗೆ ಇಳಿಸಿಬಿಟ್ರು. ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಪೂರ್ತಿ ಉದ್ಧ್ವಸ್ತಗೊಳಿಸಿದರು. 1913ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಭಾರತದ GDP ಇಟ್ ವೆಂಟ್ ಡೌನ್ ಟು 3.8%. 1947ರಲ್ಲಿ ಅವರು ಬಿಟ್ಟು ಹೋಗುವಾಗ ಸ್ವದೇಶಿ ಮೂವ್ಮೆಂಟ್ನ ಆ ವ್ಯಾಪಕತೆಯ ಕಾರಣಕ್ಕೋಸ್ಕರ ನಾವು 7.5%ಗೆ ರೀಚ್ ಆಗಲಿಕ್ಕೆ ಸಾಧ್ಯವಾಗಿತ್ತು ಅಂತ ಹೇಳ್ತಾರೆ. ಈ ದೇಶದ ಇಂಡಸ್ಟ್ರೀಸ್ನಷ್ಟೇ ನಾಶ ಮಾಡಿದ್ದಲ್ಲ ಅವರು, ಈ ದೇಶದ ಲ್ಯಾಂಡ್ಸ್ ಮೇಲೆ ಟ್ಯಾಕ್ಸ್ ಎಷ್ಟು ಹಾಕಿದ್ರು ಅಂತಂದ್ರೆ, ಬಂಗಾಳ ಒಂದರಲ್ಲಿ 80 to 90% ಟ್ಯಾಕ್ಸ್ ಹಾಕಿದ್ರು. 30 ವರ್ಷಗಳಲ್ಲಿ 8 ಲಕ್ಷ ಪೌಂಡ್ಗಳಷ್ಟು ಏನು ಕಲೆಕ್ಟ್ ಆಗ್ತಿತ್ತು 30 ವರ್ಷಗಳ ಹಿಂದೆ, 30 ವರ್ಷಗಳಲ್ಲಿ ಅದು 27 ಲಕ್ಷ ಪೌಂಡ್ ಕಲೆಕ್ಟ್ ಆಗ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ ಟ್ಯಾಕ್ಸ್ ಎಷ್ಟು ಎಕ್ಸಾರ್ಬಿಟೆಂಟ್ ಆಗಿದ್ದಿರಬಹುದು ಅಂತ ಇಮ್ಯಾಜಿನ್ ಮಾಡಿ. 19th ಸೆಂಚುರಿ ವೇಳೆಗೆ ಯಾವ ದೇಶ ಜಗತ್ತಿನ 27%ನಷ್ಟು ಮ್ಯಾನುಫ್ಯಾಕ್ಚರಿಂಗ್ ನ ದೊಡ್ಡ ಪಾಲನ್ನು, ಸಿಂಹ ಪಾಲನ್ನು ಹೊಂದಿತ್ತೋ ಅದು 19th ಸೆಂಚುರಿಯ ಅಂತ್ಯಭಾಗದ ವೇಳೆಗೆ ಇಂಗ್ಲೆಂಡ್ನಲ್ಲಿ ತಯಾರವಾಗ್ತಿದ್ದಂತ ಗೂಡ್ಸ್ಗಳ ದೊಡ್ಡ ಮಾರ್ಕೆಟ್ ಆಗಿ ನಿರ್ಮಾಣಗೊಂಡ್ಬಿಡ್ತು. ಈ ತರ ಭಾರತ ಅತ್ಯಂತ ಕೆಟ್ಟ ಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತು. ದಾದಾಬಾಯಿ ನವರೋಜಿ ಅವರು ಒಂದು ಡ್ರೈನ್ ಥಿಯರಿನ ಪ್ರೆಸೆಂಟ್ ಮಾಡಿದ್ರು, ಒಂದು ಪುಸ್ತಕ ಕೂಡ ಬರೆದ್ರು. ಅದಾದ ನಂತರವೇ ಭಾರತದಲ್ಲಿ ಹೊಸ ಚಿಂತನೆ ಮೂಡಿದ್ದು, ಭಾರತದಲ್ಲಿ ಭಾರತವನ್ನು ಮತ್ತೆ ಕಟ್ಟಬೇಕು ಅನ್ನೋಂಥ ಕಲ್ಪನೆ ಬಂತಲ್ಲ, ಅಲ್ಲಿಂದ ಶುರುವಾಯಿತು. ಅವ್ರು ಹೇಳಿದ್ರು, ಈ ದೇಶದಲ್ಲಿ 1835ರಿಂದ 1872ರವರೆಗೆ ಪ್ರತಿ ವರ್ಷ ಭಾರತದಿಂದ ಬ್ರಿಟಿಷರು ಸುಮಾರು 1,30,00,000 ಪೌಂಡ್ಗಳಷ್ಟು ವಸ್ತುಗಳನ್ನು ತಗೊಂಡು ಹೋಗ್ತಿದ್ರು. ಅದಕ್ಕೆ ಪ್ರತಿಯಾಗಿ ₹1 ಕೂಡ ಭಾರತಕ್ಕೆ ಕೊಡಲಿಲ್ಲ ಅಂತ. ಹೆಚ್ಚು ಕಡಿಮೆ 35ರಿಂದ 72ರವರೆಗಿನ ಆ 35-40 ವರ್ಷಗಳಲ್ಲಿ 1.25 ಕೋಟಿ ರೂಪಾಯಿಯಷ್ಟು ವಸ್ತುಗಳನ್ನು, ಪೌಂಡ್ಗಳಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಿದ್ರು. ವಾಪಸ್ ಏನು ಕೊಡಲಿಲ್ಲ, ಭಾರತವನ್ನು ಸಂಪೂರ್ಣ ನಾಶ ಮಾಡಿಬಿಟ್ರು. ಯಾವಾಗ ಆರ್ಥಿಕವಾಗಿ ಸಾಯ್ತೀವಲ್ಲ, ಆಗ ದೇಶದ ಸಾಮರ್ಥ್ಯ ಕುಸಿದು ಹೋಗ್ಬಿಡತ್ತೆ. ಇನ್ನು ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಅನ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಆಗ್ಲೂ ಕೂಡ ಸಪೋರ್ಟಿಗೆ ಬಂದಿದ್ದು, ಆಗ್ಲೂ ಕೂಡ ಬಲವಾಗಿ ನಿಂತಿದ್ದು ಇದೇ ಭಾರತೀಯ ಜನ. ರಾಷ್ಟ್ರ ನಮ್ಮ ಕೈಯಿಂದ ತಪ್ಪು ಹೋಗಿತ್ತು. ಬ್ರಿಟಿಷರು ಆಳ್ತಾ ಇದ್ರು, ಕ್ರಿಶ್ಚಿಯನ್ರು ಧರ್ಮವನ್ನ ನಮ್ಮನ್ನ ಕಿತ್ಕೊಳ್ಳಕ್ ಪ್ರಯತ್ನ ಪಟ್ಟಿದ್ರು, ಈ ದೇಶದ ಎಕಾನಮಿಯನ್ನು ಉದ್ಧ್ವಸ್ತಗೊಳಿಸಿದ್ರು. ಆದ್ರೆ ಜನ ಬಿಡ್ಲಿಲ್ಲ. ಯಾವ ಪರಿ ಭಾರತವನ್ನ ಮತ್ತೆ ಕಟ್ಟಿದ್ರು ಗೊತ್ತೇನು ಮಿತ್ರೆ? ದಾದಾಬಾಯಿ ನವರೋಜಿ, ತಿಲಕರಂತವರು ಸೇರಿಕೊಂಡು ಒಂದು ಸ್ವದೇಶಿ ಮೂವ್ಮೆಂಟ್ ಶುರು ಮಾಡಿದ್ರು. ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೊಳ್ಬೇಕು ಅನ್ನುವಂಥ ಚಿಂತನೆಯನ್ನ ಜನರೊಳಗೆ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟು ವ್ಯಾಪಕವಾಗಿ ಸಕ್ಸಸ್ಫುಲ್ ಅಂತ ಅನ್ನಿಸ್ಲಿಲ್ಲ. 1905ರಲ್ಲಿ ಬಂಗಾಳ ವಿಭಜನೆ ಆಯ್ತಲ್ಲ, ಕರ್ಜನ್ನ ಕಾಲಕ್ಕೆ. ಆ ವಿಭಜನೆ ಆದಾಗ ಈ ದೇಶದಲ್ಲಿ ಸ್ವದೇಶಿ ಒಂದೇ ಬ್ರಿಟಿಷರನ್ನ ಮಣಿಸ್ಲಿಕ್ಕೆ ಸಾಧ್ಯ ಅಂತ ಅವರಿಗೆ ಗೊತ್ತಾಗಿ, ಬಂಗಾಳದ ಜನತೆ ಅಷ್ಟೇ ಅಲ್ಲ, ಇಡೀ ಭಾರತದ ಜನತೆ, ತೀರಾ ತಮಿಳುನಾಡಿನವರೆಗೂ ಕೂಡ ಸ್ವದೇಶಿ ಮೂವ್ಮೆಂಟ್ ಎಷ್ಟು ವ್ಯಾಪಕವಾಗಿ ಹರಡ್ಕೊಂಡ್ಬಿಡ್ತು ಅಂತಂದ್ರೆ, 1905ರಲ್ಲಿ ಬಂಗಾಳದ ವಿಭಜನೆ ಆಗಿತ್ತು, ಬ್ರಿಟಿಷರು ಮಣಿದ್ರು. 1911ರಲ್ಲಿ ವಾಪಸ್ ಬಂಗಾಳವನ್ನ ಒಟ್ಟು ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿಗೆ ಅವರು ತಲುಪಿದ್ರು. ಸ್ವದೇಶಿ ಮೂವ್ಮೆಂಟ್ನ ತಾಕತ್ತಾಗಿತ್ತು. ಮಹಾತ್ಮ ಗಾಂಧೀಜಿ ಬಂದ್ರಲ್ಲ, ಅವರು ಸ್ವದೇಶಿ ಮೂವ್ಮೆಂಟ್ ಅನ್ನ ಪೂರ್ತಿ ತಮ್ಮ ಜೀವನದ ಉಸಿರಾಗಿಸ್ಕೊಂಡ್ರು. ಅವರು ಚರಖಾನ ಕೈಯಲ್ಲಿ ಹಿಡಿದು ನೂಲು ತೆಗಿತೀನಿ ಅಂತ ಹೇಳ್ತಾ ಬ್ರಿಟಿಷರನ್ನ ಯಾವ ಪರಿ ಬಗ್ಗಿಸಿದ್ರು ಅಂತಂದ್ರೆ, ಲೆಟ್ ಮಿ ಕೋಟ್, ನಾನು ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಮಾತನ್ನು ಹೇಳಲೇಬೇಕು. ಇಂಗ್ಲೆಂಡಿಗೆ ಹೋಗಿದ್ದಾಗ ಮ್ಯಾಂಚೆಸ್ಟರ್ಗೆ ಹೋಗಿದ್ದೆ, ಮಹಾತ್ಮ ಗಾಂಧೀಜಿ ಭೇಟಿ ಕೊಟ್ಟಿರುವಂತ ಆ ಸ್ಥಳವನ್ನು ನೋಡಬೇಕು ಅಂತ. ಯಾಕೆ ಗೊತ್ತೇನು ನನಗೆ ಆ ಸ್ಥಳದ ಮೇಲೆ ಬಹಳ ಖುಷಿ? ಯಾಕೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಮ್ಯಾಂಚೆಸ್ಟರ್ನಲ್ಲಿರುವಂತ ಆ ಒಂದು ಗಿರಣಿಗೆ ಹೋಗಿದ್ದಾಗ ಆ ಗಿರಣಿಯಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರು ಮಹಾತ್ಮ ಗಾಂಧೀಜಿಯವರಿಗೆ ಬಂದು ಒಂದು ಮೆಮೊರಾಂಡಮ್ ಕೊಟ್ಟಿದ್ರಂತೆ, ಒಂದು ಪತ್ರ ಕೊಟ್ಟಿದ್ರಂತೆ. ಆ ಪತ್ರದಲ್ಲಿ ಏನ್ ಬರ್ದಿದ್ರಂತೆ ಗೊತ್ತಾ? ನೀವು ಭಾರತದಲ್ಲಿ ಸ್ವದೇಶಿ ಚಳುವಳಿ ಮಾಡಿದಾಗ್ಲಿಂದ ನಮ್ಮ ಕೆಲಸ ಎಲ್ಲ ಕಳೆದೋಗ್ಬಿಟ್ಟಿದೆ, ಇಲ್ಲಿನ ಬಟ್ಟೆಗೆ ಕಿಮ್ಮತ್ತೆ ಇಲ್ಲದಂತಾಗಿದೆ, ದಯವಿಟ್ಟು ಸ್ವದೇಶಿ ಮೂವ್ಮೆಂಟ್ ನಿಲ್ಲಿಸಿ ಅಂತ. ಒಂದು ಪ್ರಬಲವಾದ ಸರ್ಕಾರವನ್ನು ಮಣಿಸೋದು ಹೇಗೆ ಅಂತಂದ್ರೆ ಒಂದು ಸ್ವದೇಶಿ ಚಳುವಳಿಯ ಮೂಲಕ ಅಂತ ಗಾಂಧೀಜಿ ಕಂಡುಕೊಂಡಿದ್ರು. ಆದ್ರೆ ಬರೀ ಸ್ವದೇಶಿ ಚಳುವಳಿ ಅಷ್ಟೇ ಆಗಿರಲಿಲ್ಲ. ಈ ಕಡೆ ಸುಭಾಷ್ ಚಂದ್ರ ಬೋಸ್ ತರದವರು ಅವರು ಬ್ರಿಟಿಷರಿಗೆ ಸರಿಯಾಗಿ ಬಡಿಯುವಂತ ಕ್ರಾಂತಿಕಾರಿಗಳು ಒಂದ್ ಕಡೆ ಬಡಿತಾ ಇದ್ರೆ, ಮತ್ತೊಂದು ಕಡೆ ಗಾಂಧೀಜಿ ಎಕನಾಮಿಕಲಿ ಬ್ರಿಟಿಷರನ್ನ ವೀಕ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರಲ್ಲ, ಎರಡೂ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಹೋರಾಟ ಈ ದೇಶದ ಜನತೆಯೇ ಮಾಡಿತ್ತು. ಚೆನ್ನಾಗಿ ಅರ್ಥಕೊಂಡಿದ್ದಾರಲ್ಲ ನರೇಂದ್ರ ಮೋದಿ. ನೀವಿಷ್ಟು ಪರಿಸ್ಥಿತಿಯನ್ನು ನೋಡಿ, ಈಗ ಕರೋನಾ ಬಂದಿದೆ, ಇಡೀ ಜಗತ್ತಿಗೆ ಇದು 3rd ವರ್ಲ್ಡ್ ವಾರ್ ಅಂತ ಅನ್ನಿಸ್ತಿದೆ. ವರ್ಲ್ಡ್ ವಾರ್ನಲ್ಲಿ ಇರಬೇಕಾಗಿರುವಂತ ಎಲ್ಲ ಸಂಗತಿಗಳು ನಡೆದಿವೆ. ವರ್ಲ್ಡ್ ವಾರ್ನಲ್ಲಿ ಯಾವ ಎದುರು ರಾಷ್ಟ್ರಗಳ ಎಕಾನಮಿಯನ್ನು ಧ್ವಂಸ ಮಾಡಬೇಕು ಅಂತ ಪ್ರಯತ್ನ ಮಾಡಲಾಗುತ್ತೆ. ವರ್ಲ್ಡ್ ವಾರ್ನಲ್ಲಿ ಅನೇಕರನ್ನ ಸಾಯಿಸಬೇಕು ಅಂತ ಪ್ರಯತ್ನ ಮಾಡಲಾಗುತ್ತೆ. ವರ್ಲ್ಡ್ ವಾರ್ನಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ತಾರೋ ಆ ಪ್ರಯತ್ನಗಳು ಕರೋನಾದಲ್ಲಿ ಆಗಿವೆ.
ಚೀನಾ ಮಾಡಿದೆಯೋ ಇಲ್ವೋ ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆದರೆ ಇವತ್ತಿನ ನಮ್ಮ ಚರ್ಚೆ ಇರೋದು ಆ ವರ್ಲ್ಡ್ ವಾರ್ ತರ ಆದಾಗ ಭಾರತ ಎಕಾನಾಮಿಕಲಿ ವೀಕ್ ಆಗಿದೆಯಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳು ಎಕಾನಾಮಿಕಲಿ ಹಿಂದೆ ಬಿದ್ದಿವೆ. ಇಂಥ ಸಂದರ್ಭದಲ್ಲಿ ಭಾರತ ತನ್ನನ್ನು ಮತ್ತೆ ಕಟ್ಟಿಕೊಳ್ಳಬೇಕಾದಂತ ಅಗತ್ಯ ಇದೆ. ನಾನು ಹೇಳಿರುವಂತಹ ಎಲ್ಲ ಘಟನೆಗಳು ಮತ್ತು ಈ ಘಟನೆಗಳಲ್ಲಿ ಅಥವಾ ಈಗಾಗಿರುವಂತಹ ಈ ಸಂದರ್ಭದಲ್ಲೂ ಒಂದು ಕಾಮನ್ ಥಿಂಗ್ ಅನ್ನು ಗಮನಿಸಿ, ಎಲ್ಲ ಸಂದರ್ಭಗಳಲ್ಲೂ ರಾಷ್ಟ್ರದ ನೇತಾರರಾಗಿದ್ದರೂ ಫೇಲ್ ಆಗಿದ್ದಾರೆ. ಶಕರು ಊಣರು ಆಕ್ರಮಣ ಮಾಡಿದಾಗ ನೇತಾರ ಅನಿಸ್ಕೊಂಡವರು ಕೆಲವರು ಫೇಲ್ ಆಗಿದ್ದಿರಬಹುದು. ಈ ದೇಶದ ಮುಸಲ್ಲರ ಆಕ್ರಮಣದ ಕಾಲಕ್ಕೆ ನೇತಾರರು ರಾಜರು ಅಂತ ಅನ್ಸ್ಕೊಂಡವರು ಕಾನ್ಸ್ಪಿರಸಿಗಳಲ್ಲಿ ಸಿಕ್ಕಿ ಫೇಲ್ ಆಗಿರಬಹುದು. ಕ್ರಿಶ್ಚಿಯನ್ರ ಆಕ್ರಮಣ ಕಾಲಕ್ಕೆ ನಮ್ಗೆ ಗೊತ್ತೇ ಆಗದಂತೆ ನಾವೇ ಹೋಗಿ ಅವ್ರ ಕಾಲ್ಬುಡಕ್ಕೆ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಆದರೆ ಈ ಬಾರಿ ಮೊದಲನೇ ಬಾರಿಗೆ ವಿ ಹ್ಯಾವ್ ಅ ವಂಡರ್ಫುಲ್ ಲೀಡರ್. ಆ ಮನುಷ್ಯ ಕಳೆದ 50-60 ದಿನಗಳಿಂದ ಪೂರ್ಣ ಪ್ರಮಾಣದಲ್ಲಿ ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಿರೋದಲ್ಲದೆ ಈಗ ಈ ದೇಶದ ಜನತೆಗೆ ಮತ್ತೆ ಹಳೆಯದನ್ನು ನೆನಪಿಸಿಕೊಟ್ಟು ಹೊಸ ಭಾರತ ಕಟ್ಟೋಣ ಅಂತ ಹೇಳ್ತಿದ್ದಾರಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ. ಮಿತ್ರ, ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗಿರುವಂಥದ್ದು ಅದನ್ನೇ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಆಗಿನ್ನೂ ಚೈನಾ ಪ್ರಬಲವಾದ ಬೇಸನ್ನೇ ಹಾಕೊಂಡಿರಲಿಲ್ಲ. 1949ರಲ್ಲಿ ಚೈನಾದಲ್ಲಿ ಮೊದಲನೇ ಬಾರಿಗೆ ಮಾವೋ ತ್ಸೆ-ತುಂಗ ಅಧಿಕಾರಕ್ಕೆ ಬಂದಾಗ ಮಾವೋ ತ್ಸೆ-ತುಂಗನ ಕಲ್ಪನೆ ಸ್ಪಷ್ಟವಾಗಿತ್ತು. ಆಗ ತಾನೇ ಪೂರ್ತಿ ಉದ್ಧ್ವಸ್ತಗೊಂಡಿದ್ದಂತ ಅವರ ರಾಷ್ಟ್ರವನ್ನ ಒಳಜಗಳಗಳಿಂದ, ಒಳಗೆ ನಡೆದಿರುವಂತಹ ದಂಗೆಗಳಿಂದ ಉದ್ಧ್ವಸ್ತಗೊಂಡಿದ್ದ ರಾಷ್ಟ್ರವನ್ನ ಪ್ರಬಲವಾಗಿ ಕಟ್ಟಬೇಕು ಅಂತ ಮಾವೋ ತ್ಸೆ-ತುಂಗ ಏನ್ ಮಾಡಿದ ಗೊತ್ತಾ? ಆತ ತನ್ನ ರಾಷ್ಟ್ರವನ್ನ ಬೌಂಡ್ರಿಗೆ ಹಾಕೊಂಡ. ಲಾಕ್ ಡೌನ್ ಅಂತ ನಾವು ಇವತ್ತೇನ್ ಮಾಡ್ತಿದ್ದೀವೋ ಹಾಗೆ ಇಡೀ ರಾಷ್ಟ್ರವನ್ನ ಲಾಕ್ ಡೌನ್ ಮಾಡಿಕೊಂಡು ಜನರ ಹತ್ರ ಕೆಲಸ ಮಾಡಿಸ್ಲಿಕ್ಕೆ ಶುರು ಮಾಡಿ ಅಲ್ಲಿಗೊಂದು ವರ್ಕಿಂಗ್ ಕಲ್ಚರ್ನ ಬಿಲ್ಡಪ್ ಮಾಡ್ಲಿಕ್ಕೆ ಶುರು ಮಾಡಿದ. ಮಾವೋ ತ್ಸೆ-ತುಂಗನ ನಿರ್ಧಾರ ಸ್ಪಷ್ಟವಾಗಿತ್ತು. ಇಲ್ಲಿಂದ ಆಚೆ 100 ವರ್ಷಗಳ ಒಳಗೆ ಇಡೀ ಜಗತ್ತನ್ನ ಆಳುವಂತ ಸಾಮರ್ಥ್ಯವನ್ನ ಚೈನಾ ಪಡ್ಕೊಳ್ಬೇಕು ಅಂತ ಸ್ಪಷ್ಟವಾದ ಕಲ್ಪನೆ ಇಟ್ಕೊಂಡಿದ್ರು. ಆ ಹೊತ್ತಿಗೆ ಸರಿಯಾಗಿ ಮಾವೋ ತ್ಸೆ-ತುಂಗ್ ಮಾಡಿದ ಒಂದು ಸ್ಪಷ್ಟವಾದ ನಿರ್ಧಾರ ಏನು ಅಂತಂದ್ರೆ, ನಮ್ಮ ಬಾರ್ಡರ್ಗಳಲ್ಲಿ ನಮ್ಮನ್ನು ವಿರೋಧಿಸಬಲ್ಲ, ಎದುರಿಸಬಲ್ಲ ತಾಕತ್ತಿರಬಾರದು ಅಂತ. ಹೀಗಾಗಿ ಭಾರತವನ್ನು ಎಲ್ಲಿಗೆ ಬೇಕೋ ಅಲ್ಲಿ ಇಡ್ಲಾಯ್ತು, ಟಿಬೆಟ್ ಅನ್ನ ಕಸಿದುಕೊಳ್ಳಾಯ್ತು, ನಾವೇನು ಮಾತೇ ಆಡಲಿಲ್ಲ. ರಷ್ಯಾ ಛಿದ್ರವಾಗೋಯ್ತು. ಜಪಾನ್ ಅನ್ನ ಎಲ್ಲಿಡಬೇಕೋ ಅಲ್ಲಿ ಇಡಬೇಕಾದಂತ ಪ್ರಯತ್ನವನ್ನ ಚೈನಾ ಮಾಡ್ತು. ಚೈನಾ ಒಂದು ರೀತಿ ಪ್ರಬಲವಾದ ಶಕ್ತಿ ಆಯ್ತು. ಆದರೆ ಜಗತ್ತಿಗೆ ಚೈನಾ ಏನು ಅಂತ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಚೈನಾ ಇಡೀ ರಾಷ್ಟ್ರವಾಗಿ ಲಾಕ್ಡೌನ್ ನಲ್ಲಿತ್ತು. ಮಾವೋ ತ್ಸೆ-ತುಂಗ್ನ ನಂತರ ಬಂದಂತ ಅಲ್ಲಿನ ಅಧ್ಯಕ್ಷ ಆತ ಏನ್ ಮಾಡಿದ ಅಂತಂದ್ರೆ, ನಿಧಾನವಾಗಿ ಚೈನಾನ ವರ್ಲ್ಡ್ ಮಾರ್ಕೆಟ್ಗೆ ಓಪನ್ ಮಾಡಿದ. ಇಷ್ಟು ದಿನಗಳ ಕಾಲ ಚೈನಾ ಒಳಗೆ ಏನ್ ತನ್ನನ್ನು ತಾನು ತಪಸ್ಸಿನ ಮೂಲಕ ಗಟ್ಟಿ ಮಾಡ್ಕೊಂಡಿತ್ತೋ ಅದನ್ನು ವರ್ಲ್ಡ್ ಮಾರ್ಕೆಟ್ಗೆ ಓಪನ್ ಮಾಡಿ ನಿಧಾನವಾಗಿ ಮುಂದಿನ 20-25 ವರ್ಷಗಳಲ್ಲಿ ಚೈನಾ ಇಲ್ಲದೆ ಜಗತ್ತಿಲ್ಲ ಎನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಲಾಯಿತು. ಹೇಗಾಗ್ಬಿಡ್ತು ಅಂತಂದ್ರೆ, ಇವತ್ತು ಚೈನಾನ ಬಿಟ್ಟು ಜಗತ್ತಿದೆಯಾ ಅಂತ ಕೇಳಿದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ತು. ಮುಂದೆ ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ಮೇಲಂತೂ ಸ್ಪಷ್ಟವಾದ ನಿರ್ಣಯ ಮಾಡಿ ಅಗ್ರೆಸಿವ್ ಆಗಿರುವಂಥ ಚೈನೀಸ್ ಪಾಲಿಸಿನ ತಗೊಂಡು ಬಂದ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ಣ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಚೈನಾ ತನ್ನನ್ನು ತಾನು ರೂಪಿಸಿಕೊಂಡು ಇವತ್ತಿನ ಈ ಡೇಂಜರಸ್ ಸ್ಥಿತಿಗೆ ಇಡೀ ಜಗತ್ತನ್ನು ನೂಕಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಚೈನಾ ಅಲ್ಲಿವರೆಗೆ ಹೋಗಿ ನಿಂತುಕೊಂಡಾಗ ಭಾರತ ನೋಡಿಕೊಂಡೇ ಇತ್ತು. ಅನೇಕ ಅವಕಾಶಗಳು ನಮಗಿದ್ವು. ಭಾರತವನ್ನ ನಾವು ಇಂಡಸ್ಟ್ರಿಯಲೈಸ್ ಮಾಡಬೇಕು ಎನ್ನುವಂತ ಒಂದು ಪ್ರಯತ್ನವನ್ನ ಡೆಫಿನೆಟ್ಲಿ ಜವಾಹರ್ಲಾಲ್ ನೆಹರು ಮಾಡಿದ್ರು. ಆದರೆ ಪಾಲಿಸಿಗಳಲ್ಲಿ ನಾವು ಸೋತ್ವಿ. ಈ ದೇಶದ ಬ್ಯೂರೋಕ್ರಸಿಯನ್ನ ಸಮರ್ಥವಾಗಿಟ್ಟುಕೊಂಡು ಒಂದು ಸ್ವಾಭಿಮಾನಿಯಾಗಿರುವಂತ, ಒಂದು ವರ್ಕ್ ಫೋರ್ಸ್ ಸಮರ್ಥವಾಗಿರುವಂತ, ಹಾಗೆ ಭ್ರಷ್ಟಾಚಾರ ಮುಕ್ತವಾಗಿರುವಂತ ರಾಷ್ಟ್ರವನ್ನ ಕಟ್ಟೋದ್ರಲ್ಲಿ ಸೋತೋಗ್ಬಿಟ್ವಲ್ಲ. ಈಗ ಕರೋನಾ ಬಂದ ನಂತರ ಎಲ್ಲ ಮುಗಿದು ಹೋಗಿದೆ ಅಂತ ಅನ್ನಿಸುವಾಗ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡುವಂತ ಒಂದು ಅಪರೂಪದ ಅವಕಾಶ ಸಿಕ್ಕಿದೆ. ಮಿತ್ರ, ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದ ಸಂಗತಿ ಇದೆ. ನರೇಂದ್ರ ಮೋದಿ ಅವರು ಮಾತನಾಡ್ತಾ ಒಂದಷ್ಟು ಪ್ರಮುಖವಾದ ಸಂಗತಿಗಳನ್ನು ಹೇಳಿದ್ದಾರೆ. ಅವ್ರು ಮಾತನಾಡ್ತಾ ಹೇಳಿದ್ದಾರೆ, ಭಾರತವನ್ನ ನಾವೀಗ ಬಲಾಢ್ಯವಾಗಿರುವಂತಹ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಬೇಕು. ಬಲಾಢ್ಯವಾಗಿರುವಂತಹ ರಾಷ್ಟ್ರ ಹೇಗೆ? ಇದು ಅರ್ಥ ಕೇಂದ್ರಿತ ರಾಷ್ಟ್ರವಾಗಬಾರದು, ಮಾನವ ಕೇಂದ್ರಿತ ರಾಷ್ಟ್ರ ಆಗಬೇಕು ಅಂತ. ಭಾರತ ಯಾವತ್ತು ಬಲಾಢ್ಯವಾಗಿ ಬೆಳೆದಿದೆಯೋ ಅವತ್ತು ಇಡೀ ಜಗತ್ತು ಭಾರತವನ್ನ ಗೌರವಿಸಿಕೊಂಡು ನಿಂತಿದೆ. ಇಡೀ ಜಗತ್ತಿನ ಆ ಬದುಕುವ ಶಕ್ತಿ ವಿಸ್ತಾರಗೊಂಡಿದೆ ಅಂತ ನೀವು ನಿಸ್ಸಂಶಯವಾಗಿ ಭಾವಿಸಬಹುದು. ಹೀಗೆ ಭಾರತ ಈಗ ಏನು ಬಲಾಢ್ಯವಾಗಿ ಬೆಳೆದು ನಿಲ್ಲಿಕ್ಕೆ ಹೋಗಿದೆ ಅದು ಕೂಡ ಮಾನವ ಕೇಂದ್ರಿತವೇ ಹೊರತು ಹಣದ ಕೇಂದ್ರವಲ್ಲ. ಹಣದ ಕೇಂದ್ರವಾಗಿ ಏನು ಚೈನಾ ಬೆಳೆಸ್ತಿದೆ ಹಾಗೆ ಬೆಳೆಸೋದಲ್ಲ, ಮಿಲಿಟರಿ ಕೇಂದ್ರವಾಗಿ ಏನು ಬೆಳೆಸ್ಲಿಕ್ಕೆ ಹೊರಟಿದೆ ಹಾಗಲ್ಲ, ನಾವು ಮಾನವ ಕೇಂದ್ರವಾಗಿ ಬೆಳೆಸ್ತೀವಿ ಅಂತ. ಇಷ್ಟಾಗಿಯೂ ನರೇಂದ್ರ ಮೋದಿ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಅದನ್ನ ನೋಟ್ ಮಾಡಿದಿರೋ ಇಲ್ವೋ. ಅವ್ರು ಹೇಳಿದ್ರು, ನಮ್ದು ಸ್ವಾರ್ಥ ಕೇಂದ್ರವಾಗಿರುವಂತ ರಾಷ್ಟ್ರವನ್ನ ಕಟ್ಟಬೇಕಾಗಿಲ್ಲ, ನಾವು ಜಗತ್ತಿನ ಉಪಯೋಗಕ್ಕೆ ಬರುವಂತ ರಾಷ್ಟ್ರವನ್ನ ಕಟ್ಟಬೇಕು. ಆ ಉಪಯೋಗಕ್ಕೆ ಬರುವಂತ ರಾಷ್ಟ್ರ ಹೇಗಿರಬೇಕು ಅಂತಂದ್ರೆ, ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಯನ್ನ ಸ್ಥಾಪಿಸಲಿಕ್ಕೆ ಮತ್ತು ಜಗತ್ತಿನೊಂದಿಗೆ ಸಹಯೋಗ ಕೊಡುವಂತ ರಾಷ್ಟ್ರವಾಗಿರಬೇಕು. ಭಾರತ ಯಾವತ್ತಾದ್ರೂ ಹಿಂದೆ ಇಟ್ಟಿದ್ಯೇನು, ಹೆಜ್ಜೆ ಇಟ್ಟಿದ್ಯೇನು?
Y2K ಪ್ರಾಬ್ಲಮ್ ಬಂದಾಗ ಇಯರ್ 2000 ಪ್ರಾಬ್ಲಮ್ ಏನ್ ಬಂದಿತ್ತು ಆಗ ಬಂದಾಗ ನರೇಂದ್ರ ಮೋದಿ ಕೋಟ್ ಮಾಡಿದ್ರಲ್ಲ, ಇಡೀ ಜಗತ್ತಿನ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಭಾರತದ ಇಂಜಿನಿಯರ್ಗಳು ಮುಂದೆ ನಿಂತುಕೊಂಡ್ರು, ಎಲ್ಲ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಜಗತ್ತಿಗೆ ಮರಳಿಸಿಕೊಟ್ಟು ಆಗಬಹುದಾಗಿರುವ ಅನಾಹುತವನ್ನು ತಪ್ಪಿಸಿದ್ದು ಭಾರತ ಅಂತ. ಇದೇ ಭಾರತ ಗ್ಲೋಬಲ್ ವಾರ್ಮಿಂಗ್ ನ ನೆಪದಲ್ಲಿ ಇಡೀ ಜಗತ್ತನ್ನ ಲೀಡ್ ಮಾಡಲಿಕ್ಕೆ ನಿಂತುಕೊಂಡಿದ್ದು ಇದೇ ಸಂದರ್ಭದಲ್ಲಿ. ಎಲ್ಲ ಬಿಡಿ ಮಿತ್ರರೇ, ಈ ಭಾರತ ಹೇಗೆ ಅಂತಂದ್ರೆ ಜಗತ್ತು ಆರೋಗ್ಯದ ದೃಷ್ಟಿಯಿಂದ ತೊಂದರೆಯಲ್ಲಿರುವಾಗ, ಜಗತ್ತಿನ ಆರೋಗ್ಯ ಹಾಳಾಗ್ತಿದೆ ಅಂತ ಗೊತ್ತಾದಾಗ ಯೋಗ ಮಾಡಿ ಇದು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಯೋಗನ ಅಡ್ವೊಕೇಟ್ ಮಾಡಿದ್ದು ಭಾರತವೇ. ಆದ್ರೆ ಇದಕ್ಕೆ ಪ್ರತಿಯಾಗಿ ಏನು ದುಡ್ಡನ್ನು ಭಾರತ ಯಾವತ್ತೂ ಕೇಳಲಿಲ್ಲ, ಯಾವತ್ತೂ ಪೇಟೆಂಟ್ ನಮ್ದು ಅಂತ ಹೇಳಲಿಲ್ಲ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ಬೇಕು ಅಂತ ಕೇಳಿದಾಗ, ಇಡೀ ಜಗತ್ತು ಅದಕ್ಕೋಸ್ಕರ ಬೇಡಿಕೆ ಮಂಡಿಸಿದಾಗ ಭಾರತ ಯಾವತ್ತಾದ್ರೂ ಮುಲಾಜು ನೋಡ್ತೇನು? ಮೊದಲು ದುಡ್ಡು ಕೊಡಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತೇನು? ಭಾರತ ತಕ್ಷಣವೇ ಎಲ್ಲ ರಾಷ್ಟ್ರಗಳಿಗೂ, ಪ್ರಬಲವಾದ ರಾಷ್ಟ್ರಗಳಿಗೂ ಅಷ್ಟೇ ಅಲ್ಲ, ಅತ್ಯಂತ ಸಾಮಾನ್ಯವಾದ ಬಡ ರಾಷ್ಟ್ರಗಳಿಗೂ ಕೂಡ ಅದನ್ನು ತಲುಪಿಸಿ ಇವತ್ತು ಜನ ಕೇಂದ್ರಿತ, ಸಮುದಾಯ ಕೇಂದ್ರಿತ ರಾಷ್ಟ್ರವನ್ನು ಕಟ್ಟಬೇಕು ಎನ್ನುವಂಥ ಒಂದು ಪ್ರಯತ್ನದಲ್ಲಿದ್ದೀವಲ್ಲ, ಡೆಫಿನೆಟ್ಲಿ ನಾವು ಆ ಪ್ರಯತ್ನದಲ್ಲಿ ಗೆದ್ದಿದ್ದೀವಿ ಅಂತ ನನ್ಗನ್ಸುತ್ತೆ. ಆದರೆ ಇಲ್ಲಿಗೆ ಮುಗಿಯಲ್ಲ. ನರೇಂದ್ರ ಮೋದಿ ನಿನ್ನೆ ಮಾತನಾಡ್ತಾ ಅನೇಕ ಸಂಗತಿಗಳನ್ನು ಹೇಳಿದ್ರಲ್ಲ, ಆ ಸಂಗತಿಗಳಲ್ಲೂ ಹೇಳ್ತಾರೆ ಭಾರತವನ್ನು ಹೊಸದಾಗಿ ಕಟ್ಟಬೇಕು ಅಂತಂದ್ರೆ 6 ಪಿಲ್ಲರ್ಗಳ ಆಧಾರದ ಮೇಲೆ ಕಟ್ಟಬೇಕು ಅಂತ. ಚೆನ್ನಾಗಿ ಯೋಚನೆ ಮಾಡಿ. ಸರ್ಕಾರದ ದೃಷ್ಟಿಯಿಂದ ನರೇಂದ್ರ ಮೋದಿ ಹೇಳ್ತಾರೆ ಎಕಾನಮಿ ಭಾರತದ್ದು ಚೆನ್ನಾಗಾಗಬೇಕು, ಇದು ಕ್ವಾಂಟಮ್ ಜಂಪಿಗೆ ಹೋಗಬೇಕು. ಸಣ್ಣ ಜಂಪ್ ಅಲ್ಲ, ಕ್ವಾಂಟಮ್ ಜಂಪ್ ಅಂದ್ರೆ ದೊಡ್ಡ ಲೀಪ್ ಆಗಬೇಕು, ಭಾರತ ನೆಗಿಬೇಕು. ಆ ಥರದೊಂದು ಜಂಪ್ ಎಕಾನಮಿಯಲ್ಲಿ ಆಗಬೇಕು. ಇನ್ಫ್ರಾಸ್ಟ್ರಕ್ಚರ್ನ ನಾವು ಆಧುನಿಕ ಭಾರತದ ಇನ್ಫ್ರಾಸ್ಟ್ರಕ್ಚರ್ನ ಅತ್ಯಂತ ಅದ್ಭುತಗೊಳಿಸಬೇಕು, ಇಡೀ ಜಗತ್ತು ಅಚ್ಚರಿ ಪಡಬೇಕು. ನಾವು ಸಿಸ್ಟಮ್ನ ಡಿಜಿಟಲೈಸ್ ಮಾಡಬೇಕು. ಈ ಸಿಸ್ಟಮ್ನ ಭಾರತದ ವ್ಯವಸ್ಥೆ ಏನಿದೆ ಅದನ್ನ ಡಿಜಿಟಲೀಕರಣಗೊಳಿಸಬೇಕು ಅನ್ನೋದನ್ನ ಹೇಳಿದ್ರು. ಮತ್ತು ಅದರ ಲಾಭ ಏನು ಅಂತ ನರೇಂದ್ರ ಮೋದಿ ಕೊನೆ ಹಂತದಲ್ಲಿ ನೀವು ಅದನ್ನ ಬ್ರೀಫ್ ಮಾಡಿದ್ದೀನಿ, ನೀವು ಬಹುಶಃ ಗಮನಿಸಿರ್ಲಿಕ್ಕಿಲ್ಲ. ಅವ್ರು ಹೇಳಿದ್ರು, ನಾವು ಕಳೆದ 6 ವರ್ಷಗಳಲ್ಲಿ ಮಾಡಿರುವಂತಹ ಪ್ರಯತ್ನದಿಂದಾಗಿ ಈ ಕೋಟೆಡ್ ಜಾಮ್, ನಾವು ಜನ್ಧನ್ನ, ಆಧಾರ್ನ ಮತ್ತು ಮೊಬೈಲ್ನ ಮೂರನ್ನೂ ಇಟ್ಕೊಂಡು ಲಾಕ್ಡೌನ್ನ 50 ದಿನಗಳಲ್ಲಿ ಕೂಡ ಯಾರ್ಯಾರಿಗೆ ಹೇಗೆ ಹಣ ತಲುಪಬೇಕೋ ಅಷ್ಟನ್ನು ತಲುಪಿಸಿದ್ವಲ್ಲ, ಆ ಕೆಲಸ ಸಾಧ್ಯ ಆಗಿದ್ದು ಡಿಜಿಟಲೀಕರಣದಿಂದಾಗಿ. ಮತ್ತೆ ಇದನ್ನ ನಾವು ಕಂಟಿನ್ಯೂ ಮಾಡಬೇಕು, ಇಡೀ ಸಿಸ್ಟಮ್ನೇ ಡಿಜಿಟಲೀಕರಣಗೊಳಿಸಬೇಕು ಅಂತ ನರೇಂದ್ರ ಮೋದಿ ಹೇಳಿದ್ರು. ಅದು 3ನೇ ಪಿಲ್ಲರ್. 4ನೇ ಪಿಲ್ಲರ್ ಅವರು ಹೇಳಿದ್ದು ಈ ದೇಶದ ಡೆಮೋಗ್ರಫಿ, ನಮ್ಮ ದೇಶದ ಜನಸಂಖ್ಯೆ ಇದೆಯಲ್ಲ ಅದು ನಮಗೆ ಹೊರೆ ಅಲ್ಲ, ಅದೇ ನಮ್ಮ ಶಕ್ತಿ ಅಂತ. ಈ ದೇಶದ ಡೆಮೋಗ್ರಫಿ, ಈ ದೇಶದ ಲೇಬರ್ ಆಗಿ ಇಡೀ ಜಗತ್ತನ್ನ ಅಟ್ರಾಕ್ಟ್ ಮಾಡುವಂತ, ಇಡೀ ಜಗತ್ತಿನ ಕಂಪನಿಗಳನ್ನ ಕರೆಯಬಲ್ಲಂತ, ಅಷ್ಟೇ ಅಲ್ಲದೆ ತನ್ನೊಳಗೆ ತಾನು ಹೊಸತನ್ನು ಹುಡುಕಬಲ್ಲಂತ ಸಾಮರ್ಥ್ಯವನ್ನ ಹುಟ್ಟುಹಾಕಬೇಕು ಅಂತ. ಮತ್ತು 5ನೇ ಪಿಲ್ಲರ್ ಅವ್ರು ಹೇಳಿದ್ದು ಈ ದೇಶದಲ್ಲಿರುವಂಥ ಡಿಮ್ಯಾಂಡ್ ಇದೆಯಲ್ಲ, ನಾವು 130 ಕೋಟಿ ಜನ, ಏನು ವಸ್ತು ಬೇಕು ಅಂದ್ರೂ 130 ಕೋಟಿ ಜನಕ್ಕೆ ಬೇಕು. ಒಂದು ಮೊಬೈಲ್ ಬೇಕು ಅಂದ್ರೂ 130 ಕೋಟಿ ಜನಕ್ಕೆ ಬೇಕು. ಒಂದು ಶೂ ಬೇಕು ಅಂದ್ರೆ 130 ಕೋಟಿ ಜನಕ್ಕೆ ಬೇಕು. ಒಂದು ನೀರಿನ ಬಾಟಲ್ ಮಾಡಿದ್ರೆ 130 ಕೋಟಿ ಜನ ಡಿಮ್ಯಾಂಡ್ ಇದ್ದವರು ಇದ್ದಾರೆ. ನೀವು ಏನೇ ಮಾಡಿದ್ರು 130 ಕೋಟಿ ಸಂಖ್ಯೆ ನಮಗೆ ಡಿಮ್ಯಾಂಡ್ ಇದೆ. ಈ ಡಿಮ್ಯಾಂಡ್ ಮತ್ತು ಸಪ್ಲೈನ ಕನೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ರೂಪಿಸಬೇಕು ಅಂತ ಹಿಂಗೆ ಹೇಳುವಾಗ ನರೇಂದ್ರ ಮೋದಿ ಮರಿದೇ ಇರುವಂಥ ಸಂಗತಿ ಏನು ಗೊತ್ತೇನು? ಅವ್ರು ಹೇಳಿದರು, ಈ ದೇಶದ ಅಂತಃಶಕ್ತಿ ಇದೆಯಲ್ಲ ಮತ್ತೆ ರೀಬಿಲ್ಡ್ ಮಾಡ್ಬೋದು ಅಂತ. ನಾನು ಇಷ್ಟು ಹೇಳಿದ್ದು, ಈ ಹಿಂದೆ ಆಕ್ರಮಣಗಳಾದಾಗ ದೇಶದ ಸ್ಟೇಟ್ ಅಥವಾ ಯಾರು ಮುಖ್ಯಸ್ಥರಿದ್ರು ಅವರು ಪ್ರಾಬ್ಲಮ್ ಅಲ್ಲಿದ್ರು. ಆದರೆ ಮೊದಲನೇ ಬಾರಿಗೆ ಈ ದೇಶದ ಮುಖ್ಯಸ್ಥ ನಾನು ಭಾರತದೊಂದಿಗೆ ಬಲವಾಗಿ ನಿಂತ್ಕೊಳ್ತೀನಿ ಅಂತ ಈ ದೇಶದ 130 ಕೋಟಿ ಜನರ ವಿಶ್ವಾಸ ಗಳಿಸ್ಕೊಂಡು ಮಾತನಾಡ್ತಾ ಹೇಳ್ತಾರೆ, ಈ ದೇಶದ ಅಂತಃಶಕ್ತಿ ಜಾಗೃತವಾಗಬೇಕಾದಂಥ ಹೊತ್ತು ಬಂದಿದೆ. ಮತ್ತು ಭಾರತದ ಅಂತಃಶಕ್ತಿ ಜಾಗೃತವಾಗೋದು ಸಮಸ್ಯೆ ಬಂದಾಗ ಮಾತ್ರ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾವಾಗ ಸಮಸ್ಯೆ ಬಂತೋ ನಾವು ಹೇಗೆ ಪ್ರತಿಕ್ರಿಯಿಸಿದ್ವಿ ಗೊತ್ತೇನು? ಮೊನ್ನೆ ಜನವರಿಯಲ್ಲಿ 2020 ಜನವರಿಯಲ್ಲಿ 1 PPE ಕಿಟ್ಗಳು ಭಾರತದಲ್ಲಿ ತಯಾರಾಗ್ತಿರಲಿಲ್ಲ. ಮೇ ತಿಂಗಳು ಬರೋ ವೇಳೆಗೆ 2 ಲಕ್ಷ ಪರ್ ಡೇ PPE ಕಿಟ್ಗಳನ್ನು ತಯಾರು ಮಾಡುವ ಸಾಮರ್ಥ್ಯವನ್ನು ಭಾರತ ಗಳಿಸ್ಕೊಂಡಿದೆ. N90 ಮಾಸ್ಕ್ಗಳು ಒಂದು ಭಾರತದಲ್ಲಿ ತಯಾರಾಗ್ತಿರಲಿಲ್ಲ, ಎಲ್ಲವನ್ನೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಆದರೆ ಇವತ್ತು ನಾವು 2 ಲಕ್ಷ N90 ಮಾಸ್ಕ್ಗಳನ್ನು ಪ್ರತಿದಿನ ತಯಾರು ಮಾಡುವಂಥ ಸಾಮರ್ಥ್ಯವನ್ನು ಹೊಂದ್ಕೊಂಡಿದ್ದೀವಿ. ಭಾರತ ಈಗ ಅದರ ಎಕ್ಸ್ಪೋರ್ಟ್ಗೆ ನಿಲ್ಲಬೇಕಾಗಿರುವಂಥ ಹೊತ್ತು ಬಂದಿದೆ. ಒಂದು ಹೊಸ ದಿಕ್ಕಿನ ಕಡೆಗೆ ಭಾರತ ಹೊರಳ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಿನ ಸಂಗತಿ ಏನು ಗೊತ್ತೇನು? ಕಷ್ಟ ಬಂದಾಗ ಒಟ್ಟಾಗಿ ನಿಲ್ತೀವಲ್ಲ, ಅಮೇಝಿಂಗ್. ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ವಾರಿಯರ್ಸ್. ಹೇಗಿದ್ದಾರೆ ಅಂತಂದ್ರೆ, ಒಂದು ಕಡೆ ಡಾಕ್ಟರ್ಗಳು, ಪೊಲೀಸರುಗಳು ಕೆಲಸ ಮಾಡ್ತಿದ್ರೆ, ನರ್ಸ್ಗಳು ಕೆಲಸ ಮಾಡ್ತಿದ್ರೆ, ಮತ್ತೊಂದು ಕಡೆ ಬೀದಿಯಲ್ಲಿ ಯಾರ್ಯಾರಿಗೆ ಊಟ ಇಲ್ವೋ ಅವ್ರಿಗೆ ಅನ್ನವನ್ನು ಹಂಚಲಿಕ್ಕೆ ಅಂತ ಸಾವಿರಾರು ಜನ ಬೀದಿಯಲ್ಲಿ ಇಳಿದಿದ್ದಾರಲ್ಲ, ಆರ್ಡಿನರಿ ಥಿಂಗ್ ಅಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹೀಗಾಗಲ್ಲ. ಅನೇಕ ರಾಷ್ಟ್ರಗಳ ಜನ ತಮಗೆ ಊಟಕ್ಕೆ ಸಿಗಲಿಲ್ಲ ಅಂತಂದ್ರೆ ಪ್ಯಾನಿಕ್ ಆಗ್ತಾರೆ, ಸಾಯೋ ಸ್ಥಿತಿ ಬರುತ್ತೆ. ಆದರೆ ಈ ದೇಶದ ರಸ್ತೆ ಬದಿಯ ಕಾರ್ಮಿಕರು ಕೂಡ 50 ದಿನಗಳ ಕಾಲ ವ್ಯಾಪಾರ ಇಲ್ಲದೆ ಹೋದಾಗಲೂ ಕೂಡ ಬದುಕುವ ಉತ್ಸಾಹವನ್ನು ಉಳಿಸ್ಕೊಂಡಿದ್ದಾರಲ್ಲ, ಇದು ನನ್ನ ಭಾರತದ ತಾಕತ್ತು. ಈ ತಾಕತ್ತು ಈಗ ಮತ್ತೆ ಅನಾವರಣಗೊಳ್ಳಬೇಕಾಗಿದೆ. ಎಷ್ಟು ಜೋರಾಗಿ ಅನಾವರಣಗೊಳ್ಳಬೇಕು ಅಂತಂದ್ರೆ ಈ ದೇಶವನ್ನು ಮತ್ತೆ ಕಟ್ ನಿಲ್ಲಿಸಬೇಕು. ಮಿತ್ರರೇ, ಈ ಥರದ ಅವಕಾಶ ಎಲ್ಲ ಬಾರಿ ಎಲ್ರಿಗೂ ಸಿಗಲ್ಲ. ಐ ಆಮ್ ಹ್ಯಾಪಿ
ನನ್ನ ಕಾಲದ ತರುಣರು ಯಾರಿದ್ದಾರೋ ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕೆ ಅಂತಂದರೆ ಬಹುಶಃ ನನ್ನ ತಂದೆಯ ಕಾಲದವರು ಜೀವನದಲ್ಲಿ ಈ ಥರದ ಎಲ್ಲ ಸವಾಲುಗಳನ್ನು ನೋಡಲೇ ಇಲ್ಲ. ಅವರು 1947 ಆಸ್ಪಾಸ್ನಲ್ಲಿ ಹುಟ್ಟಿದ್ರು. ಸ್ವಾತಂತ್ರ್ಯಕ್ಕಿಂತ ಮುಂಚಿನ ಅವತ್ತಿನ ಘಟನೆಗಳನ್ನು ಸ್ವಲ್ಪ ಅನುಭವಿಸಿರ್ಬೋದು. ಅದಾಗಿದ್ದ ತಕ್ಷಣ ಸ್ವಾತಂತ್ರ್ಯ ಬಂತು, ನಿಧಾನವಾಗಿ ತಮ್ಮ ಕೆಲಸದಲ್ಲಿ ತಮ್ಮ ಜೀವನದ ಯೌವನವನ್ನೇ ಮುಗಿಸ್ಕೊಂಡ್ಬಿಟ್ರು. ಆದರೆ ನೀವು ಹೇಗಿದ್ದೀವಿ ಅಂತಂದರೆ, ಯೌವನ ಕಾಲದಲ್ಲಿ ಕರೋನಾ ನಮಗೊಂದು ಸವಾಲು ಕಟ್ಟಿದೆ. ಭಾರತವನ್ನು ಮತ್ತೆ ಕಟ್ಟಬಲ್ಲಂತ ಈ ಸವಾಲನ್ನು ಕೊಟ್ಟಿದೆ. ಯಾವ ಕಾರಣಕ್ಕೂ ಬಿಡೋದು ಬೇಡ. ನರೇಂದ್ರ ಮೋದಿ 5 ಪಿಲ್ಲರ್ಗಳನ್ನು ಅದು ಸರ್ಕಾರ ಮಾಡಬೇಕಾದ್ದನ್ನು ಹೇಳಿದರು. ಅದ್ರ ಜೊತೆಗೆ ನಮಗೊಂದು ಕೆಲಸ ಕೊಟ್ಟಿದ್ದಾರೆ. ಏನು ಗೊತ್ತೇನು? ನಾವು ಲೋಕಲ್ ವಸ್ತುಗಳಿಗೆ ನಾವು ದನಿ ಆಗಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಈ ಕಾರಣಕ್ಕೋಸ್ಕರ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾವ್ದ್ಯಾವ್ದು ಲೋಕಲ್ ಇದೆಯೋ ದೊಡ್ಡ ದೊಡ್ಡ ಬ್ರ್ಯಾಂಡಿನ ಕಲ್ಪನೆಯನ್ನು ಮುಂದಿನ 5 ವರ್ಷಗಳ ಕಾಲ ಬಿಟ್ಬಿಡೋಣ. ಯಾವ್ದ್ಯಾವ್ದು ಲೋಕಲ್ ಇದೆಯೋ ಅದನ್ನು ಆಲೋಚನೆ ಮಾಡೋಣ. ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಂದರೆ, ಮಹಾಲಿಂಗ್ಪುರದಲ್ಲಿ ಕುರ್ತಾ ತಯಾರಾಗುತ್ತೆ, ಬಾಗಲಕೋಟೆಯಲ್ಲಿ. ನಾವು ಸ್ವಲ್ಪ ಯೋಚನೆ ಮಾಡ್ಬೋದಾ, ತರಿಸ್ಕೊಳ್ಬೋದಾ? ಇಳಕಲ್ಲು, ರಬಕವಿ, ಬನಹಟ್ಟಿ, ಚಾಮರಾಜನಗರ ಈ ಭಾಗಗಳಲ್ಲೆಲ್ಲ ಸೀರೆಯನ್ನು ತಯಾರು ಮಾಡ್ತಾರೆ, ಸೀರೆಯನ್ನು ತರಿಸ್ಕೊಳ್ಬೋದಾ? ನಾವು ಹಾವೇರಿಯಲ್ಲಿ ತಯಾರಾಗುವಂಥ ಮಾಲೆಗಳನ್ನು ಕೊಂಡ್ಕೊಳ್ಬೋದಾ? ಯಾವುದೋ ಚೀನಾದ ಮಾಲೆಗಳನ್ನು ತಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಯಾರಿಗೋ ಹಾಕೋ ಬದಲು ಹಾವೇರಿಯಲ್ಲಿ ತಯಾರಾಗುವಂಥ ಈ ಮಾಲೆಗಳನ್ನು ತರಿಸ್ಕೊಳ್ಬೋದಾ? ಕಿನ್ನಾಳದಲ್ಲಿ, ಚನ್ನಪಟ್ಟಣದಲ್ಲಿ ಸುಂದರವಾದ ಮಕ್ಕಳ ಆಟಿಕೆಗಳನ್ನು ಮಾಡ್ತಾರೆ. ಆ ಆಟಿಕೆಗಳಿಗೆ ನಾವು ಮೌಲ್ಯವನ್ನು ಕೊಡಬಹುದಾ? ನಾವೇನೋ ಚೀನಾದ ಆಟಿಕೆಗಳನ್ನು ತರಿಸ್ಕೊಳ್ಳೋ ಬದಲು ನನ್ನ ದೇಶದ ಈ ಆಟಿಕೆಗಳಿಗೆ ಬೆಲೆ ತಂದುಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಸಾವಿರಾರು ಜನ ಕೆಲಸದಲ್ಲಿ ನಿರತವಾಗ್ತಾರೆ. ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಹೇಳಿದಂತೆ ಇವತ್ತು ನಾವು ಅದಕ್ಕೆ ಮೌಲ್ಯ ಕೊಟ್ಟರೆ ನಾಳೆ ಒಂದಿನ ಇದು ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತೆ. ಇಡೀ ಜಗತ್ತಿನ ಯಾವುದ್ಯಾವುದೋ ಮಾರ್ಕೆಟಲ್ಲಿ ಭಾರತದ ಕಿನ್ನಾಳದ ಆ ವಸ್ತುಗಳು ಮಾರಾಟಕ್ಕೆ ಸಿಗುವಂಥ ದಿನ ಬಹಳ ದೂರ ಅಲ್ಲ. ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಈ ಪ್ರಯತ್ನಕ್ಕೆ ನಾವು ಕೈ ಹಾಕ್ಬೋದಾ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು 20 ಲಕ್ಷ ಕೋಟಿ ಬಗ್ಗೆ ನಾನು ಮಾತಾಡಲೇಬೇಕು ಅಂತಾದರೆ, ಇವತ್ತು ನಿರ್ಮಲಾ ಸೀತಾರಾಮನ್ ಹೇಳಿರೋ ಪ್ರಕಾರ MSMEಯ ಬೇಸನ್ನು ವಿಸ್ತಾರಗೊಳಿಸಿದ್ದಾರೆ. ಇನ್ನೂ ಹೆಚ್ಚು ಕಂಪನಿಗಳು, ಇನ್ನೂ ಹೆಚ್ಚು ಸ್ಲ್ಯಾಬನ್ನು ವಿಸ್ತಾರ ಮಾಡಿರೋದ್ರಿಂದ ಹೆಚ್ಚು ಜನ MSME ಜೊತೆಗೆ ಸೇರಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಅವರಿಗೆಲ್ಲ ಲಾಭ ಆಗುವಂತೆ ಮಾಡಲಾಗ್ತಿದೆ. MSMEಯ ಲೋನ್ಗೆ ವಿಶೇಷವಾದ ಅವಕಾಶವನ್ನು ಮಾಡಿಕೊಡ್ಲಾಗ್ತಿದೆ. ನೆನ್ಪಿಟ್ಕೊಳ್ಳಿ, ಈ ದೇಶದ 45% ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅದು MSMEಯಿಂದ ಬರುತ್ತೆ. ಹೀಗಾಗಿ ಅದನ್ನು ವಿಶೇಷವಾಗಿ ಗಮನ ಇರಿಸಲಾಗಿದೆ. ಮತ್ತು ಯಾವುದಾದ್ರು ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಈಗಾಗಲೇ ಇದ್ರು, ಅವರ ಟೈಮ್ ಪೀರಿಯಡ್ ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗಿರುವಂತಹ ಟೈಮ್ ಪೀರಿಯಡ್ ನ ಎಕ್ಸ್ಟೆಂಡ್ ಮಾಡಲಾಗಿದೆ. 25% TDS ಮತ್ತು TCS ಟ್ಯಾಕ್ಸ್ ಅನ್ನ ಕಟ್ ಮಾಡಲಾಗಿದೆ. ಮತ್ತು ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸುಮಾರು 90,000 crore, ಇಫ್ ಐ ನಾಟ್ ರಾಂಗ್, ಅಷ್ಟನ್ನು ಕೊಡುವಂತ ಪ್ರಯತ್ನ ಮಾಡಲಾಗ್ತಿದೆ. ಅದೇನಾದ್ರೂ ಗ್ರಾಹಕರಿಗೆ ವರ್ಗಾವಣೆ ಆಗುತ್ತೆ ಅಂತಂದ್ರೆ ಪವರ್ ಬಿಲ್ಗಳಲ್ಲಿ ಇನ್ನು ಮುಂದೆ ಕಡಿತ ಆಗುವಂತ ಸಾಧ್ಯತೆಗಳಿವೆ. ಹೆಚ್ಚು ಕಡಿಮೆ 200 ಕೋಟಿಗಳಿಗಿಂತ ಹೆಚ್ಚು ಯಾವುದೇ ಟೆಂಡರ್ ಇದ್ರೂ ಅದು ವಿದೇಶದವರು ಯಾರು ಅಪ್ಲೈ ಮಾಡುವಂತಿಲ್ಲ, ಅದು ಭಾರತೀಯರಿಗೆ ಸಿಗಬೇಕು ಎನ್ನುವಂತ ಲೋಕಲ್ಗೆ ವೋಕಲ್ ಆಗುವಂತ ಈ ಪ್ರಯತ್ನವನ್ನ ಮೇಲಿಂದ ಮಾಡ್ತಿರುವಾಗ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಇದೆ ಈ ಪ್ರಯತ್ನಕ್ಕೋಸ್ಕರ ಕೈ ಹಾಕೋಣ ಅಂತ. ಮುಂದಿನ ದಿನಗಳಲ್ಲಿ ಯುವ ಬ್ರಿಗೇಡ್ನ ಕಡೆಯಿಂದ ಈ ಥರದ, ಈಗ ಐನಾಪುರದ ಪೇಡ ತುಂಬಾ ಬಲು ರುಚಿಕರವಾಗಿರುವಂಥ ಪೇಡ, ನಾವು ಅದಕ್ಕೆ ಮಾರ್ಕೆಟ್ ಆಗ್ತೀವಿ ಅಂತಾದರೆ ಈ ದೇಶದ ಅನೇಕ ಜನ ಆ ಥರದ ಪೇಡಗಳ ಮೂಲಕ ಬದುಕಿಬಿಡ್ತಾರೆ. ಎಲ್ಲಿಂದನೋ ತರಿಸ್ಕೊಳ್ಬೇಕಾಗಿರುವಂಥ ಅಗತ್ಯ ಇಲ್ಲ. ಈ ಥರದ ಯಾವ್ದಾವ್ದು ದೇಸಿ ಉತ್ಪನ್ನಗಳಿವೆಯೋ ಆ ಉತ್ಪನ್ನಗಳಿಗೆ ನಾವು ಅದಕ್ಕೊಂದು ದನಿ ಕೂಡಿಸ್ಬೋದಾ ಅನ್ನುವಂಥ ಪ್ರಯತ್ನವನ್ನು ಮಾಡಿ ನೋಡಿ. ನಾನು ಮುಂದಿನ ದಿನಗಳಲ್ಲಿ ಯುವ ಬ್ರಿಗೇಡ್ನ ತರುಣರನ್ನು ಕೇಳ್ಕೊಳ್ತೀನಿ, ಎಲ್ಲೆಲ್ಲಿ ಲೋಕಲ್ ಆ ಥರದ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೋ ಅವ್ರ ಜೊತೆ ನಿಮ್ಮ ನೇರವಾಗಿ ಕನೆಕ್ಟ್ ಮಾಡ್ತೀವಿ. ನೀವೇ ಅವ್ರ ಜೊತೆ ಮಾತಾಡ್ಕೊಳ್ಳಿ, ನಿಮ್ಗೆ ಬೇಕಾಗಿರುವಂಥ ನಿಮ್ಮ ಮದುವೆ ಮುಂಜಿಗಳಿಗೆ ಬೇಕಾಗಿರುವಂಥ ವಸ್ತುಗಳನ್ನು ತರಿಸ್ಕೊಳ್ಳಿ ಅಂತ. ಒಂದು ಬಹಳ ದುಃಖಕಾರಿಯಾದ ಸಂಗತಿಯನ್ನು ಉತ್ತರ ಕನ್ನಡದಿಂದ ನಿನ್ನೆ ನನ್ನ ಮಿತ್ರರು, ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಿದ್ರು. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ಬಾಸಿಂಗ ಕಟ್ಟುವಂಥ ಒಂದು ಬಾಸಿಂಗವನ್ನು ತಯಾರು ಮಾಡಿ ಕೊಡ್ತಾರೆ. ನಾವು ಬೆಂಗಳೂರಿನ ಭಾಗದಲ್ಲೆಲ್ಲ ಪೇಟ ಹಾಕ್ಬಿಡ್ತಾರೆ, ಆದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ ಭಾಗಗಳಲ್ಲಿ ಬಾಸಿಂಗವನ್ನು ಕಟ್ತಾರೆ. ಮದುವೆಯಲ್ಲಿ ಅತ್ಯಂತ ಪವಿತ್ರ ಅಂತ ಅದನ್ನು ಹೇಳಿ ಆ ಬಾಸಿಂಗವನ್ನೇ ಕಟ್ಕೋಬೇಕು ಅಂತ ಪ್ರತಿಯೊಬ್ಬ ಗಂಡಿಗೂ ಹೇಳ್ತಾರೆ. ಆದರೆ ಈಗ ಮದುವೆನೇ ನಡೀತಿಲ್ವಲ್ಲ, ಯಾವ ಸೀಸನ್ ಇತ್ತೋ ಆ ಸೀಸನ್ನಲ್ಲಿ ಅವ್ರಿಗೆ ಆ ಉದ್ಯೋಗನೇ ಇಲ್ಲ. ಬಹುಶಃ ಇನ್ನೊಂದು 3-4 ತಿಂಗಳುಗಳು ಮದುವೆಗಳು ನಡೆದರೆ ಈ ಥರದ ಶಾಸ್ತ್ರಬದ್ಧವಾಗಿ ಮದುವೆಗಳು ನಡೆಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಮತ್ತು ಅವರು ಹೋಗಬೇಕು ಬರಬೇಕು ಇದೆಲ್ಲವೂ ನಡೀದೇ ಇರೋದ್ರಿಂದ ಅವ್ರ ಜೀವನ ಪೂರ್ತಿ ಬರ್ಬಾದಾಗುವಂಥ, ಅಥವಾ ಈ 5 ತಿಂಗಳು 6 ತಿಂಗಳಲ್ಲಂತೂ ಅವ್ರ ಜೀವನವನ್ನು ಕಟ್ಕೊಳ್ಳೋದು ಬಹಳ ಕಷ್ಟ ಇದೆ. ಹೇಗಾದರೂ ಕೈ ಜೋಡಿಸ್ಬೇಕಲ್ಲ ಮಿತ್ರ. ಸ್ವಲ್ಪ ಈ ಹೊತ್ತಲ್ಲಿ ನಾವು ಈ ಥರದ ಆಲೋಚನೆಯನ್ನು ಗಟ್ಟಿ ಮಾಡ್ಕೊಳ್ತೀವಿ ಅಂತಾದರೆ, ನರೇಂದ್ರ ಮೋದಿ ಹೇಳಿದ್ರಲ್ಲ ಆತ್ಮನಿರ್ಭರ ಭಾರತ ಅಂತ, ಆ ಆತ್ಮನಿರ್ಭರ ಭಾರತವನ್ನು ಕಟ್ಟೋಣ. ಸ್ವಾಮಿ ವಿವೇಕಾನಂದರು ಭಾರತ ಜನಕ್ಕೆ ಆತ್ಮವಿಸ್ಮೃತಿಯಾಗಿದೆ ಅಂತ ಹೇಳಿ ಹೋದರು. ಆದರೆ ನರೇಂದ್ರ ಮೋದಿ ಆತ್ಮವಿಸ್ಮೃತಿಯಿಂದ ಆತ್ಮ ಜಾಗೃತಿಗೆ ನಮ್ಮನ್ನು ಕರ್ಕೊಂಡು ಬಂದರು. ಅದಕ್ಕೆ ನಾನು ಹೇಳಿದ್ದು ಇದು ಬರೀ 20 ಲಕ್ಷ ಕೋಟಿಯ ಪ್ಯಾಕೇಜ್ ಅಲ್ಲ, ಬದಲಿಗೆ
ಆತ್ಮ ಜಾಗೃತಿಯ ಪ್ಯಾಕೇಜು ಅಂತ. ಈ ಪ್ಯಾಕೇಜನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಡೆಫಿನೆಟ್ಲಿ ಭಾರತವನ್ನು ಮತ್ತೆ ಕಟ್ಟಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುತ್ತೆ. ಖಂಡಿತವಾಗಿಯೂ ಭಾರತ ವಿಶ್ವಗುರುತ್ವದ ಪಟ್ಟಕ್ಕೆ ಹೋಗುತ್ತೆ. ಇನ್ನೊಂದು 8-10 ವರ್ಷಗಳ ಕಾಲ ನಾವು ಸ್ಟ್ರಗಲ್ ಮಾಡಬೇಕಾಗಿದೆ. ಒಂದು ಒಳ್ಳೆ ಅವಕಾಶವನ್ನು ತಾಯಿ ಭಾರತಿ ನಮಗೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾಳೆ. ಅದನ್ನು ಸರಿಯಾಗಿ ಮಾಡ್ತಾ ರಾಷ್ಟ್ರವನ್ನು ಕಟ್ಟಕ್ಕೆ ಯಾವಾಗ ರಾಷ್ಟ್ರದ ನೇತಾರರು ಇದಕ್ಕೋಸ್ಕರ ನಿಂತಿದ್ದಾರೋ ಆವಾಗ ಕೈ ಜೋಡಿಸೋದು ಸುಲಭ. ಇದ್ರ ಜೊತೆಗೆ ಒಂದು ಗಂಭೀರವಾದ ಸಂಗತಿಯೆಡೆಗೆ ನಾನು ನಿಮ್ಮನ್ನು ಆಲೋಚನೆ ಮಾಡಿಸಲೇಬೇಕು. ಎಲ್ಲರೂ ಗಂಭೀರವಾಗಿ ತಗೊಳ್ಳಿ ಈ ವಿಚಾರವನ್ನು. ಚೈನಾ ನಾವು ಅಂದ್ಕೊಂಡಷ್ಟು ವೀಕ್ ಕಂಟ್ರಿ ಅಲ್ಲ. ಚೈನಾನ ನೀವು ಸುಲಭಕ್ಕೆ ಮಣಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ನೀವು ಯಾರು ಸೇರಿದರೂ ಸಾಧ್ಯ ಇಲ್ಲ. ಯಾಕೆ ಗೊತ್ತೇನು? ಚೈನಾದೊಂದಿಗೆ ಈ ನಾಡಿನ ಅನೇಕರು ತಮ್ಮಂತಾವು ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಅನೇಕ ಬಿಸ್ನೆಸ್ ಮನ್ಗಳಿದ್ದಾರೆ, ಅನೇಕ ಪೊಲಿಟಿಷಿಯನ್ಗಳಿದ್ದಾರೆ. ಒಂದು ಸ್ಟೆಪ್ ಮುಂದೆ ಹೋಗಿ ನಾನು ಹೇಳ್ತೀನಿ, ಪೊಲಿಟಿಕಲ್ ಪಾರ್ಟಿಗಳಿವೆ. ಕಾಂಗ್ರೆಸ್ಸಿನ ಅಧೀರ್ ಚೌಧರಿ, ನೀವು ಈ ಮಾತನ್ನು ದಯವಿಟ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಕಾಂಗ್ರೆಸ್ಸಿನ ಅಧೀರ್ ಚೌಧರಿ ಆತ ಪಶ್ಚಿಮ ಬಂಗಾಳದ MP ಒಂದು ಟ್ವೀಟ್ ಮಾಡಿದರು. ಆ ಟ್ವೀಟ್ನಲ್ಲಿ ಏನಿತ್ತು ಗೊತ್ತೇನು? ಚೈನಾ ನೀನು ಎಂಥ ಕಟುಕ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ಇಡೀ ಜಗತ್ತು ನಿನ್ನ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡಿದೆ, ಭಾರತ ಸರಿಯಾಗಿ ಪಾಠ ಕಲಿಸುತ್ತೆ, ನೀನು ನನ್ನ ಜೊತೆ ಮೆಸಪ್ ಆಗಬೇಡ ಅನ್ನುವಂಥ ಕಲ್ಪನೆಯುಳ್ಳ ಒಂದು ಟ್ವೀಟ್ ಮಾಡಿದರು. ಪ್ರತಿಯೊಬ್ಬ ಭಾರತೀಯ, ಆಕ್ರೋಶಗೊಂಡ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಮಾಡಬಹುದಾಗಿರುವಂಥ ಟ್ವೀಟ್ ಅದು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ಆ ಟ್ವೀಟನ್ನು ಅವರು ಡಿಲೀಟ್ ಮಾಡೇ ಬಿಟ್ರು. ಯಾಕೆ ಡಿಲೀಟ್ ಮಾಡಿದರು? ಡಿಲೀಟ್ ಮಾಡಲಿಕ್ಕೆ ಒತ್ತಾಯ ಹಾಕಿದ್ಯಾರು? ಚೈನಾನ ವಿರೋಧ ಮಾಡಬಾರ್ದು ಅಂತ ಯಾರು ಹೇಳಿಟ್ಬಿಟ್ಟಿದ್ದಾರೆ? ಇದು ಪಾರ್ಟಿಯ ನಿರ್ಣಯವ ಅಥವಾ ಆತನ ಸ್ವಂತದ ನಿರ್ಣಯವ? ಯಾರು ಹೇಳಿದರು ಗೊತ್ತಿಲ್ಲ ಅಂತ. ಚೈನಾ ಹೀಗೆ ತನ್ನ ಟೆಂಟ್ಯಾಕಲ್ಸನ್ನು ಮೂಲೆಗಳಲ್ಲಿ ಹಬ್ಬಿಸಿರುವಾಗ ಅದನ್ನು ಬಗ್ಗಿಸ್ಲಿಕ್ಕೆ ಇರೋ ಒಂದು ದಾರಿ ಮಹಾತ್ಮ ಗಾಂಧೀಜಿಯವರ ದಾರಿ. ಸ್ವದೇಶಿ ಮೂವ್ಮೆಂಟ್ ಹೊಸದಾಗಿ ಆತ್ಮನಿರ್ಭರತೆಯ ಈ ಮಾರ್ಗವನ್ನು ನಮ್ದಾಗಿಸ್ಕೊಳ್ಬೇಕು, ಹೊಸ ಭಾರತವನ್ನು ಕಟ್ಟಬೇಕು. ಹಾಗಂತ ಭಾರತ ಐಸೋಲೇಟ್ ಆಗಬಾರ್ದು. ಇಡೀ ಜಗತ್ತಿಗೆ ಬೇಕಾಗುವಂಥ ವಸುಧೈವ ಕುಟುಂಬಕಂನ ಕಲ್ಪನೆಯನ್ನು ಕೊಡ್ತಾ ಈ ಭಾರತ ನಿರ್ಮಾಣ ಮಾಡಬೇಕು. ನಾನು ನೀವು ಸೇರಿ ಆ ಹೊಸ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಲ್ಲೋಣ. ಇಂಥ ಅವಕಾಶವನ್ನು ಭಗವಂತ ಕೊಟ್ಟಿದ್ದಕ್ಕೆ 1000 ಬಾರಿ ಧನ್ಯವಾದ ಅರ್ಪಿಸೋಣ. ನನ್ನ ಭಾರತ ಎಕಾನಾಮಿಕಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ಬೋದು, ಆದರೆ ದಾರಿದ್ರ್ಯಕ್ಕೆ ಹೋಗಿಲ್ಲ. ನಮ್ಮಲ್ಲಿ ಮಾನಸಿಕವಾದ ಶ್ರೀಮಂತಿಕೆ ಇದೆ, ಸ್ಪಿರಿಚುವಲ್ ಶ್ರೀಮಂತಿಕೆ ಇದೆ, ಬೌದ್ಧಿಕ ಶ್ರೀಮಂತಿಕೆ ಇದೆ. ಎಲ್ಲಕ್ಕಿಂತ ಹೆಚ್ಚು ಕ್ರಿಯಾಶೀಲ ತರುಣರಿದ್ದೀವಿ. ಈ ಭಾರತವನ್ನು ಮತ್ತೆ ಕಟ್ಟಿ ನಿಲ್ಲಿಸ್ತೀವಿ. ಅಂತ ಭಾರತವನ್ನು ನಿಲ್ಲಿಸುವ, ಆತ್ಮನಿರ್ಭರ ಭಾರತವನ್ನು ನಿರ್ಮಿಸುವ ಸಂಕಲ್ಪ ಮಾಡೋಣ. ಮತ್ತೆ ಮುಂದೆ ಮತ್ತೊಮ್ಮೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.